ಆತ್ಮೀಯರೇ ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 6ನೇ ತರಗತಿಯ ವಿಜ್ಞಾನ ಕುತೂಹಲ ಅಧ್ಯಾಯ 1 ವಿಜ್ಞಾನದ ಅದ್ಭುತ ಪ್ರಪಂಚ. ಈ ಪಾಠದಲ್ಲಿ ಸ್ಪೆಸಿಫಿಕ್ ಆಗಿ ಅಭ್ಯಾಸದ ಪ್ರಶ್ನೆಗಳನ್ನ ಕೊಟ್ಟಿರೋದಿಲ್ಲ, ಬಟ್ ಆಯಾ ಪೇಜ್ನಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಆ ಪ್ರಶ್ನೆಗಳಿಗೆ ಉತ್ತರ ನೀಡುವ ಒಂದು ಪ್ರಯತ್ನವನ್ನು ಮಾಡೋಣ. ಪುಟ ಸಂಖ್ಯೆ 1ರಲ್ಲಿ ವಿಜ್ಞಾನ ಎಂದರೇನು? ವಿಜ್ಞಾನವು ಕೇವಲ ಒಂದು ವಿಷಯವಲ್ಲ, ಅದು ನಾವು ವಾಸಿಸುತ್ತಿರುವ ಜಗತ್ತನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಈ ಬ್ರಹ್ಮಾಂಡದ ರಹಸ್ಯಗಳನ್ನು ಹೊರಗಿಡಹಲು ಬಳಸುವ ಒಂದು ವಿಶೇಷ ವಿಧಾನವಾಗಿದೆ. ಇದರ ಪ್ರಮುಖ ಲಕ್ಷಣಗಳು ಹೀಗಿವೆ: ಆಲೋಚನೆ ಮತ್ತು ವೀಕ್ಷಣೆ. ಇದು ಸುತ್ತಲಿನ ಜಗತ್ತನ್ನು ಸೂಕ್ಷ್ಮವಾಗಿ ಗಮನಿಸುವ ಮತ್ತು ಆಲೋಚಿಸುವ ಪ್ರಕ್ರಿಯೆಯಾಗಿದೆ. ಕಾರ್ಯ ನಡೆಸುವ ವಿಧಾನ. ವಸ್ತುಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ನಡೆಸುವ ಚಟುವಟಿಕೆ ಇದಾಗಿದೆ. 3ನೇ ಅಂಶ, ಪ್ರಶ್ನಿಸುವ ಮನೋಭಾವ. ವಿಜ್ಞಾನವು ಪ್ರಶ್ನೆಗಳನ್ನು ಕೇಳುವುದರೊಂದಿಗೆ ಮತ್ತು ಜಗತ್ತನ್ನು ಅನ್ವೇಷಿಸುವುದರೊಂದಿಗೆ ಆರಂಭವಾಗುತ್ತದೆ. ಕುತೂಹಲ. ವಿಜ್ಞಾನದ ಮೂಲಾಧಾರವೇ ಕುತೂಹಲ. ಅದಕ್ಕಾಗಿಯೇ ನಮ್ಮ ಈ ಪಠ್ಯ ಪುಸ್ತಕಕ್ಕೆ ಕುತೂಹಲ ಎಂದು ಹೆಸರಿಡಲಾಗಿದೆ. ಪುಟ ಸಂಖ್ಯೆ 2. ಈ ಪಠ್ಯಪುಸ್ತಕದೊಂದಿಗೆ ನಾವು ಏನನ್ನು ಅನ್ವೇಷಿಸಲಿದ್ದೇವೆ? ಈ ಪಠ್ಯಪುಸ್ತಕವು ವಿಜ್ಞಾನವನ್ನು ಒಂದು ಬೃಹತ್ ಮತ್ತು ಕೊನೆಯಾಗದ ಒಗಟಿಗೆ ಹೋಲಿಸುತ್ತದೆ. ಇದರ ಮೂಲಕ ನಾವು ಈ ಕೆಳಗಿನವುಗಳನ್ನು ಅನ್ವೇಷಿಸಲಿದ್ದೇವೆ. ಏನೇನು? ಜ್ಞಾನದ ಹೊಸ ತುಣುಕುಗಳು. ಪ್ರತಿಯೊಂದು ಹೊಸ ಆವಿಷ್ಕಾರವು ಈ ಜಗತ್ತಿನ ಜ್ಞಾನಕ್ಕೆ ಹೊಸ ಮಾಹಿತಿಯನ್ನು ಸೇರಿಸುತ್ತಾ ಹೋಗುತ್ತದೆ. 2ನೇ ಅಂಶ, ಅಂತ್ಯವಿಲ್ಲದ ಅನ್ವೇಷಣೆ. ವಿಜ್ಞಾನದಲ್ಲಿ ಅನ್ವೇಷಣೆಗಳಿಗೆ ಯಾವುದೇ ಮಿತಿ ಇಲ್ಲ. ಪ್ರತಿ ಹೊಸ ಮಾಹಿತಿಯು ಮತ್ತೊಂದು ಹೊಸ ಪ್ರಶ್ನೆಗೆ ದಾರಿ ಮಾಡಿಕೊಡುತ್ತದೆ. 3ನೇ ಅಂಶ, ತಪ್ಪುಗಳ ತಿದ್ದುಪಡಿ. ಕೆಲವೊಮ್ಮೆ ನಾವು ಮೊದಲೇ ತಿಳಿದುಕೊಂಡ ವಿಷಯಗಳು ತಪ್ಪಾಗಿರಬಹುದು. ಹೊಸ ಆವಿಷ್ಕಾರಗಳು ನಮ್ಮ ಹಳೆಯ ತಿಳುವಳಿಕೆಯನ್ನು ಬದಲಾಯಿಸಿ ಸರಿಯಾದ ದಾರಿ ತೋರಿಸುತ್ತವೆ. ಮುಂದಿನ ಅಂಶ, ಸರ್ವವ್ಯಾಪಿ ಅನ್ವೇಷಣೆ. ಅಡುಗೆ ಮನೆಯಲ್ಲಿ ನಡೆಯುವ ಪ್ರಕ್ರಿಯೆಗಳಿಂದ ಹಿಡಿದು ಸಾಗರದ ಆಳ ಮತ್ತು ವಿಶಾಲ ಬಾಹ್ಯಾಕಾಶದವರೆಗೆ ಎಲ್ಲವನ್ನು ಈ ಪುಸ್ತಕದ ನೆರವಿನಿಂದ ಅನ್ವೇಷಿಸಲಿದ್ದೇವೆ. ಪುಟ ಸಂಖ್ಯೆ 5ರಲ್ಲಿ ಬರ್ತಕ್ಕಂಥ ನಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಮ್ಮಷ್ಟಕ್ಕೆ ನಾವೇ ಕಂಡುಕೊಳ್ಳಲು ಪ್ರಯತ್ನಿಸುವುದು ಹೇಗೆ? ಉದಾಹರಣೆ, ಮನೆಯಲ್ಲಿ ಟಾರ್ಚ್ ಬೆಳಗದಿದ್ದಾಗ ನಾವು ಪಠ್ಯಪುಸ್ತಕದಲ್ಲಿ ನೋಡಿದಂತೆ ವಿಜ್ಞಾನವು ಕೇವಲ ಸತ್ಯಗಳನ್ನು ಕಂಠಪಾಠ ಮಾಡುವುದಲ್ಲ, ಅದು ಹಂತ ಹಂತವಾಗಿ ಉತ್ತರ ಕಂಡುಹಿಡಿಯುವ ಪ್ರಕ್ರಿಯೆಯಾಗಿದೆ. ಅದನ್ನು ಈ ಕೆಳಗಿನಂತೆ ಅನ್ವಯಿಸಬಹುದು. ಹಂತ 1, ಪ್ರಶ್ನೆ ಕೇಳುವುದು. ನೀವು ಕತ್ತಲೆಯಲ್ಲಿ ಟಾರ್ಚ್ ಸ್ವಿಚ್ ಹಾಕಿದಾಗ ಅದು ಬೆಳಗದಿದ್ದರೆ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತದೆ: ನನ್ನ ಟಾರ್ಚ್ ಏಕೆ ಬೆಳಗುತ್ತಿಲ್ಲ? ಹಂತ 2, ಮೊದಲ ಊಹೆ. ವಿಜ್ಞಾನದಲ್ಲಿ ಮಾಡುವಂತೆ ನೀವು ಒಂದು ಸಂಭಾವ್ಯ ಕಾರಣವನ್ನು ಊಹಿಸುತ್ತೀರಿ. ಬಹುಶಃ ಇದರೊಳಗಿನ ಬ್ಯಾಟರಿಗಳು ಖಾಲಿಯಾಗಿರಬಹುದು. ಹಂತ 3, ಪರೀಕ್ಷಿಸುವುದು. ನಿಮ್ಮ ಊಹೆ ಸರಿಯಾಗಿದೆಯೇ ಎಂದು ತಿಳಿಯಲು ನೀವು ಟಾರ್ಚ್ ತೆರೆದು ಹಳೆಯ ಬ್ಯಾಟರಿಗಳ ಬದಲಾಗಿ ಹೊಸ ಬ್ಯಾಟರಿಗಳನ್ನು ಹಾಕಿ ನೋಡುತ್ತೀರಿ. ಇದು ವೈಜ್ಞಾನಿಕ ವಿಧಾನದ ಒಂದು ಪ್ರಮುಖ ಹಂತವಾಗಿದೆ. ಹಂತ 4, ಫಲಿತಾಂಶ ಮತ್ತು ಮುಂದಿನ ಊಹೆ. ಒಂದು ವೇಳೆ ಹೊಸ ಬ್ಯಾಟರಿ ಹಾಕಿದ ನಂತರವೂ ಟಾರ್ಚ್ ಬೆಳಗದಿದ್ದರೆ ನಿಮ್ಮ ಮೊದಲ ಊಹೆ ತಪ್ಪೆಂದು ತಿಳಿಯುತ್ತದೆ. ಆಗ ನೀವು 2ನೇ ಊಹೆ ಮಾಡುತ್ತೀರಿ: ಬಹುಶಃ ಟಾರ್ಚ್ನ ಬಲ್ಬ್ ಸುಟ್ಟು ಹೋಗಿರಬಹುದು. ನಂತರ ನೀವು ಬಲ್ಬ್ ಬದಲಿಸಿ ಪರೀಕ್ಷಿಸುತ್ತೀರಿ. ಹಂತ 5, ತೀರ್ಮಾನ. ಯಾವಾಗ ಟಾರ್ಚ್ ಬೆಳಗುತ್ತದೆಯೋ ಆಗ ನಿಮಗೆ ಸಮಸ್ಯೆಯ ನಿಜವಾದ ಕಾರಣ ತಿಳಿಯುತ್ತಿದೆ. ಒಟ್ಟಾರೆ ಸಾರಾಂಶ: ಹೀಗೆ ನಮ್ಮ ದೈನಂದಿನ ಜೀವನದ ಸಣ್ಣ ಸಮಸ್ಯೆಗಳನ್ನು ಬಗೆಹರಿಸಲು ನಾವು ಬಳಸುವ ತಾರ್ಕಿಕ ಆಲೋಚನೆಗಳೇ ವಿಜ್ಞಾನದ ಮೂಲ ಅಡಿಪಾಯ. ನಾವು ಹೆಚ್ಚು ಹೆಚ್ಚು ಇಂತಹ ಅನ್ವೇಷಣೆಗಳನ್ನು ಮಾಡಿದಂತೆ ಜಗತ್ತಿನ ಎಲ್ಲ ಆಲೋಚನೆಗಳು ಒಂದರೊಂದು ಹೇಗೆ ಎಣೆದುಕೊಂಡಿವೆ ಎಂದು ನಮಗೆ ತಿಳಿಯಲಾರಂಭಿಸುತ್ತವೆ. ಪುಟ ಸಂಖ್ಯೆ 7, ಪಠ್ಯಪುಸ್ತಕದ ಚಟುವಟಿಕೆ 1.2ರಲ್ಲಿ ಕೇಳಲಾದ ಪ್ರಶ್ನೆಗೆ ದೈನಂದಿನ ಜೀವನದಲ್ಲಿ ನಾವು ಅರಿವಿಲ್ಲದೆಯೇ ವೈಜ್ಞಾನಿಕ ವಿಧಾನವನ್ನು ಹೇಗೆ ಬಳಸುತ್ತೇವೆ ಎಂಬುದನ್ನು ವಿವರಿಸುವ ಒಂದು ಸನ್ನಿವೇಶ ಇಲ್ಲಿದೆ. ಸನ್ನಿವೇಶ: ಮೊಬೈಲ್ ಫೋನ್ ಕೆಲಸ ಮಾಡದಿದ್ದಾಗ. ನಾವು ಪಠ್ಯಪುಸ್ತಕದಲ್ಲಿ ಲೇಖನಿಯ ಉದಾಹರಣೆಯನ್ನು ನೋಡಿದಂತೆ ಮೊಬೈಲ್ ಕೆಲಸ ಮಾಡದಿದ್ದಾಗಲೂ ನಾವು ಅದೇ ಹಂತಗಳನ್ನು ಅನುಸರಿಸುತ್ತೇವೆ. ಪ್ರಶ್ನೆ ಕೇಳುವುದು: ಫೋನ್ ಆನ್ ಆಗದಿದ್ದಾಗ ಅಥವಾ ಕೆಲಸ ಮಾಡದಿದ್ದಾಗ ನಾವು ತಕ್ಷಣ ನನ್ನ ಫೋನ್ ಏಕೆ ಕೆಲಸ ಮಾಡುತ್ತಿಲ್ಲ ಎಂದು ಪ್ರಶ್ನೆ ಕೇಳಿಕೊಳ್ಳುತ್ತೇವೆ. 2ನೇ ಹಂತ, ಊಹೆ ಮಾಡುವುದು. ನಂತರ ನಾವು ಒಂದು ಕಾರಣವನ್ನು ಊಹಿಸುತ್ತೇವೆ: ಬಹುಶಃ ಫೋನ್ನ ಬ್ಯಾಟರಿ ಚಾರ್ಜ್ ಖಾಲಿಯಾಗಿರಬಹುದು. 3ನೇದು, ಪರೀಕ್ಷಿಸುವುದು.
ನಮ್ಮ ಊಹೆಯನ್ನು ಪರೀಕ್ಷಿಸಲು ನಾವು ಫೋನನ್ನು ಚಾರ್ಜರ್ಗೆ ಸಂಪರ್ಕಿಸಿ ನೋಡುತ್ತೇವೆ. ಫಲಿತಾಂಶದ ಆಧಾರದ ಮೇಲೆ ಮುಂದಿನ ಹಂತ, ಒಂದು ವೇಳೆ ಚಾರ್ಜ್ ಮಾಡಿದ ನಂತರ ಫೋನ್ ಆನ್ ಆದರೆ ನಮ್ಮ ಊಹೆ ಸರಿಯಾಗಿತ್ತು ಎಂದು ಅರ್ಥ. ಒಂದು ವೇಳೆ ಫೋನ್ ಆನ್ ಆಗದಿದ್ದರೆ ನಾವು ಮತ್ತೊಂದು ಊಹೆ ಮಾಡುತ್ತೇವೆ. ಬಹುಶಃ ಟಾರ್ಚರ್ ಕೆಟ್ಟಿರಬಹುದು ಅಥವಾ ಬ್ಯಾಟರಿ ಹಾನಿಯಾಗಿರಬಹುದು. ಇದನ್ನು ಪರೀಕ್ಷಿಸಲು ನಾವು ಮತ್ತೊಂದು ಕ್ರಮವನ್ನು ಕೈಗೊಳ್ಳುತ್ತೇವೆ. ಪುಟ ಸಂಖ್ಯೆ 7ರಲ್ಲಿ ಪಠ್ಯಪುಸ್ತಕದ ಚಟುವಟಿಕೆ 1.3ರಲ್ಲಿ ಕೇಳಲಾದ ಪ್ರಶ್ನೆಗಳಿಗೆ ವೈಜ್ಞಾನಿಕ ಆಲೋಚನಾ ಕ್ರಮವನ್ನು ಆಧರಿಸಿದ ಉತ್ತರಗಳು ಇಲ್ಲಿವೆ. 2 ಪ್ರಶ್ನೆ ಕೇಳಿದರೆ, ಒಂದು ವೇಳೆ ನೀವು ಯಾವುದರ ಕುರಿತೇ ಆಗಲಿ ಏಕೆ ಎಂಬ ಪ್ರಶ್ನೆ ಕೇಳ ಬಯಸಿದರೆ ನೀವು ಏನೆಂದು ಕೇಳುವಿರಿ? ನೈಸರ್ಗಿಕ ವಿದ್ಯಮಾನಗಳ ಬಗ್ಗೆ ನಮ್ಮಲ್ಲಿ ಹಲವು ಪ್ರಶ್ನೆಗಳಿರಬಹುದು. ಉದಾಹರಣೆಗೆ ಪ್ರಶ್ನೆ, ಆಕಾಶವು ಹಗಲಿನಲ್ಲಿ ಏಕೆ ನೀಲಿ ಬಣ್ಣವಾಗಿ ಕಾಣುತ್ತದೆ? ಅಥವಾ ಗಿಡದ ಎಲೆಗಳು ಏಕೆ ಹಸಿರು ಬಣ್ಣದಲ್ಲಿರುತ್ತವೆ? ಪಠ್ಯಪುಸ್ತಕದಲ್ಲಿರುವ 2ನೇ ಪ್ರಶ್ನೆ. ನಿಮ್ಮ ಪ್ರಶ್ನೆಗೆ ನೀವು ಉತ್ತರವನ್ನು ಹೇಗೆ ಕಂಡುಕೊಳ್ಳುತ್ತೀರಿ ಎಂದು ಬರೆಯಲು ಪ್ರಯತ್ನಿಸಿ. ಮೇಲ್ಕಂಡ ಪ್ರಶ್ನೆಗಳಿಗೆ ವೀಕ್ಷಣೆ ಮತ್ತು ಮಾಹಿತಿ ಸಂಗ್ರಹ. ಮೊದಲು ಆ ವಿಷಯದ ಬಗ್ಗೆ ಲಭ್ಯವಿರುವ ಮಾಹಿತಿಯನ್ನು ಓದುತ್ತೇನೆ ಅಥವಾ ಹಿರಿಯರನ್ನು ಕೇಳಿ ತಿಳಿಯುತ್ತೇನೆ. ಊಹೆ. ಪ್ರಶ್ನೆಗೆ ಒಂದು ಸಂಭಾವ್ಯ ಕಾರಣವನ್ನು ಊಹಿಸುತ್ತೇನೆ. ಉದಾಹರಣೆಗೆ, ಎಲೆಗಳಲ್ಲಿರೋ ಯಾವುದೋ ಒಂದು ಅಂಶ ಅದಕ್ಕೆ ಹಸಿರು ಬಣ್ಣ ನೀಡುತ್ತಿರಬಹುದು ಎಂದು ಊಹಿಸುವುದು. ಪ್ರಯೋಗ ಅಥವಾ ಅನ್ವೇಷಣೆ. ನನ್ನ ಊಹೆ ಸರಿಯಾಗಿದೆಯೇ ಎಂದು ತಿಳಿಯಲು ಸಣ್ಣ ಪ್ರಯೋಗಗಳನ್ನು ಮಾಡುತ್ತೇನೆ ಅಥವಾ ಪಠ್ಯಪುಸ್ತಕದಲ್ಲಿರುವ ಅಂಕಿ ಅಂಶಗಳನ್ನು ಪರಿಶೀಲಿಸುತ್ತೇನೆ. ತೀರ್ಮಾನ. ಪ್ರಯೋಗದ ಫಲಿತಾಂಶದ ಆಧಾರದ ಮೇಲೆ ನನ್ನ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಂಡುಕೊಳ್ಳುತ್ತೇನೆ. ಪುಟ ಸಂಖ್ಯೆ 8. ಬುದ್ಧಿವಂತರಾಗಲು ಮತ್ತು ವಿಜ್ಞಾನವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ನಾವು ಏಕೆ ಎಂದು ಪ್ರಶ್ನಿಸುವ ಗುಣವನ್ನು ಬೆಳೆಸಿಕೊಳ್ಳಬೇಕು. ವಿಜ್ಞಾನವು ಕೇವಲ ಸತ್ಯಗಳನ್ನು ಕಂಠಪಾಠ ಮಾಡುವುದಲ್ಲ, ಬದಲಾಗಿ ಅದು ಹಂತ ಹಂತವಾದ ಪ್ರಕ್ರಿಯೆಯ ಮೂಲಕ ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವ ಮಾರ್ಗವಾಗಿದೆ. ಉದಾಹರಣೆಗೆ, ಪಠ್ಯಪುಸ್ತಕದಲ್ಲಿ ನೀಡಿರುವಂತೆ ನೈಸರ್ಗಿಕ ವಿದ್ಯಮಾನಗಳ ಬಗ್ಗೆ ನಾವು ಈ ಕೆಳಗಿನಂತೆ ಪ್ರಶ್ನಿಸಬಹುದು. ಮಳೆ ಏಕೆ ಮತ್ತು ಹೇಗೆ ಸುರಿಯುತ್ತದೆ? ಬಾಹ್ಯಾಕಾಶದಲ್ಲಿ ನಕ್ಷತ್ರಗಳು ಏಕೆ ಹೊಳೆಯುತ್ತವೆ? ಹೂವು ಅರಳಲು ಅದಕ್ಕೆ ಸಮಯ ಹೇಗೆ ತಿಳಿಯುತ್ತದೆ? ನಮ್ಮ ಸುತ್ತಲಿರುವ ವಿಭಿನ್ನ ವಸ್ತುಗಳು ಯಾವುದರಿಂದ ಮಾಡಲ್ಪಟ್ಟಿವೆ? ಈ ರೀತಿ ಏಕೆ ಎಂದು ಪ್ರಶ್ನಿಸುವುದು ನಮ್ಮಲ್ಲಿ ಕುತೂಹಲವನ್ನು ಹೆಚ್ಚಿಸುತ್ತದೆ ಮತ್ತು ಜಗತ್ತನ್ನು ಹೊಸ ದೃಷ್ಟಿಕೋನದಿಂದ ನೋಡಲು ಸಹಾಯ ಮಾಡುತ್ತದೆ. ಧನ್ಯವಾದಗಳು.